ಬಿಜೆಪಿ ಜೆಡಿಎಸ್ ಚುನಾವಣಾ ಪೂರ್ವ ಮೈತ್ರಿಯೊಂದಿಗೆ ಜನರೆದುರು ಮತ ಕೇಳೋದಕ್ಕೆ ಬಂದಿವೆ. ತುಮಕೂರಿನಲ್ಲಿ ಸೋಮಣ್ಣ ಮುನ್ನಡೆ, ಮೈಸೂರಿನಲ್ಲಿ ಯದುವೀರ್ ಒಡೆಯರ್ ಮುನ್ನಡೆ. ಈಗ ಕರ್ನಾಟಕದಲ್ಲಿ ಬಂದಿರುವ 3 ಎಕ್ಸಿಟ್ ಪೋಲ್ಗಳು, 3 ಅಂಚೆ ಮತಗಳ ಎಣಿಕೆಗಳು ಬಿಜೆಪಿ ಅಭ್ಯರ್ಥಿಗಳ ಮುನ್ನಡೆಯನ್ನ ತೋರಿಸ್ತಾ ಇದ್ದಾವೆ. ಇವೆಲ್ಲ ಆರಂಭಿಕ ಟ್ರೆಂಡ್. ಆವಾಗಲೇ ಹೇಳಿದೆ ನಾನು, ಆಗಾಜ್ ತೋ ಅಚ್ಚಾ ಹೈ, ಅಂಜಾಮ್ ಖುದಾ ಜಾನೆ. ತುಮಕೂರಿನಲ್ಲಿ ವಿ ಸೋಮಣ್ಣ ಮುನ್ನಡೆ, ಮೈಸೂರಿನಲ್ಲಿ ಯದುವೀರ್ ಒಡೆಯರ್ ಮುನ್ನಡೆ, ದಾವಣಗೆರೆಯಲ್ಲಿ ಗಾಯತ್ರಿ ಸಿದ್ದೇಶ್ವರ್ ಮುನ್ನಡೆ. ನೆನಪಿರಲಿ, ಇವಿಎಂಗಳು ಇನ್ನೂ ಓಪನ್ ಆಗಿಲ್ಲ. ಇವೆಲ್ಲವೂ ಕೂಡ ಪೋಸ್ಟಲ್ ಬ್ಯಾಲೆಟ್ನ ಸಂಖ್ಯೆಗಳು. ನಡೀತಾ ಇರೋದು ಲೋಕಸಭಾ ಚುನಾವಣೆ, ದೇಶದ ಚುನಾವಣೆ. ಪರಿಣಾಮ ಬರೀ ದಿಲ್ಲಿ ಮೇಲಷ್ಟೇ ಅಲ್ಲ, ಕರ್ನಾಟಕದ ಮೇಲೂ ಪರಿಣಾಮ ಆಗುತ್ತೆ. ನಾನು ಪ್ರಶಾಂತ್ ನಾಥ್ ಆ ವಿಷಯದ ಬಗ್ಗೆ ತುಂಬ ಚರ್ಚೆ ಮಾಡಿದ್ದೀನಿ. ಪ್ರಶಾಂತ್, ಮೈತ್ರಿ ಸಕ್ಸಸ್ ಆದರೆ ಕುಮಾರಸ್ವಾಮಿ ಅವ್ರ ಕಾನ್ಫಿಡೆನ್ಸ್ ಇದೆಯಲ್ಲ, 3-3 ಗೆಲ್ತೀವಿ. 2 ಗೆದ್ದರೂ ಕೂಡ ಅವ್ರಿಗೆ ಮೈತ್ರಿ ಸಕ್ಸಸ್ ಆಯಿತು, 2 ಗೆದ್ದರೂ ಕೂಡ. ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇರೋ ಹಾಗೆ 20ಕ್ಕಿಂತ ಸ್ವಲ್ಪ ಜಾಸ್ತಿನೇ BJP ಬಂತು ಅಂತಂದರೆ. ಅಲ್ಲಿ ನೋಡಿ, ಈಗ ಮೈತ್ರಿ ಸಕ್ಸಸ್ ಹೌದು ಅಲ್ವೋ ಅನ್ನೋದಕ್ಕೆ ಎಲ್ಲ 28 ಕ್ಷೇತ್ರ ತೆಗೆದುಕೋಬೇಕಿಲ್ಲ. ಚಾಮರಾಜನಗರ, ಮೈಸೂರು, ಮಂಡ್ಯ, ಹಾಸನ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರಿನ 3 ಕ್ಷೇತ್ರಗಳು, ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು, ಇವು ಮೈತ್ರಿಯ ಯಶಸ್ಸನ್ನು ನಿರ್ಧರಿಸ್ತಕ್ಕಂಥ ಕ್ಷೇತ್ರಗಳು. ಒಂದು ವೇಳೆ ಇಲ್ಲಿ ಆಂಟಿ ಕಾಂಗ್ರೆಸ್ ಮತಗಳು ಒಟ್ಟುಗೂಡಿ BJP ಮತ್ತು JDS ಸೀಟ್ಗಳನ್ನು ಹಾಗೆ ಉಳಿಸ್ಕೊಂಡ್ರೆ ನಿಶ್ಚಿತವಾಗಿ ಮೈತ್ರಿಗೆ ಒಂದು ದೊಡ್ಡ ಸಕ್ಸಸ್ ಸಿಗುತ್ತೆ. ಯಾಕಂದರೆ ಕರ್ನಾಟಕದ ರಾಜಕಾರಣದಲ್ಲಿ ಯಾವುದೇ ಪ್ರೀಪೋಲ್ ಅಲೈನ್ಸ್ ಸಕ್ಸಸ್ಸೇ ಆಗಿಲ್ಲ. ಹಿಂದೆ BJP JDU ಮೈತ್ರಿ ಮಾಡ್ಕೊಂಡಿದ್ದು 99ರಲ್ಲಿ ಸಕ್ಸಸ್ ಆಗಿರಲಿಲ್ಲ. ಕರೆಕ್ಟ್. BJP ಮತ್ತು ರಾಮಕೃಷ್ಣ ಹೆಗಡೆ ಕೈ ಜೋಡಿಸಿದಾಗ 98ರಲ್ಲಿ ಒಂದು ಸಕ್ಸಸ್ ಸಿಕ್ಕಿತ್ತು. ಬಿಟ್ಟರೆ ಯಾವುದೇ ಪ್ರೀಪೋಲ್ ಅಲೈನ್ಸ್ಗಳು ಸಕ್ಸಸ್ ಆಗಿರಲಿಲ್ಲ. ಆದರೆ ಒಂದು ವೇಳೆ ಇದು ಸಕ್ಸಸ್ ಆದರೆ, ನೀವು ಹೇಳದಂತೆ ವಾಟ್ ಈಸ್ ಪ್ರೀ ರಿಕ್ವಿಸಿಟ್, JDS 3ರಲ್ಲಿ ಎಷ್ಟು ಗಳಿಸುತ್ತೆ, BJP ಹಳೆ ಮೈಸೂರು ಭಾಗದಲ್ಲಿ ಎಷ್ಟು ಗಳಿಸುತ್ತೆ, ಅದು ಮೈತ್ರಿಯ ದೃಷ್ಟಿಯಿಂದ ಮುಖ್ಯವಾಗಿರ್ತಕ್ಕಂಥ ಅಂಶ. ನೋಡಿ, ನಾವು ಕಾಂಗ್ರೆಸ್ಗೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಭಾಳ ಮಾತಾಡಿದ್ದೀವಿ. ಬಟ್ BJPಯ ದೃಷ್ಟಿಯಿಂದ ಕೂಡ 2 ಅಂಶಗಳು ಇದರಲ್ಲಿ ಡಿಸೈಡ್ ಆಗಬೇಕು. ವಿಜಯೇಂದ್ರರನ್ನು ಯಡಿಯೂರಪ್ಪನವರ ಒಂದು ರೀತಿ ಮಗನನ್ನು ತಂದು BJP ಅಧ್ಯಕ್ಷನನ್ನಾಗಿ ಮಾಡಿದ್ದು ಲಿಂಗಾಯತ ಕನ್ಸಾಲ್ಟೇಷನ್ ಹೆಚ್ಚು ಮಾಡಿದೆಯಾ? ಈ ವಿಜಯೇಂದ್ರ ನಾಯಕತ್ವವನ್ನು ಕೂಡ ಈ ಎಕ್ಸಿಟ್ ಕೌಂಟ್ ಏನು ಮತ ಎಣಿಕೆ ಇದೆ ಅದು ನಿರ್ಧರಿಸುತ್ತೆ. ಏನು ರಿಸಲ್ಟ್ ಬರುತ್ತೆ ಅದು ನಿರ್ಧರಿಸುತ್ತೆ. ಕರೆಕ್ಟ್. ಇನ್ನೊಂದು ಕಡೆ BJP JDS ಜೊತೆ ಏನು ಮೈತ್ರಿ ಮಾಡಿಕೊಂಡಿದೆ ಅದು ಮುಂದಿನ ದಿನಗಳಲ್ಲೂ ಮುಂದುವರಿಯುತ್ತಾ ಇಲ್ವಾ? ಒಂದು ವೇಳೆ ಫೇಲ್ ಆದರೆ, ಒಂದು ವೇಳೆ 15-16 ಸ್ಥಾನಗಳು ಬಂತು ಅಂತ ಅನ್ಕೋಣ, ಅದರಲ್ಲೇ ನ್ಯಾಚುರಲಿ ಆ ಮೈತ್ರಿ ಇವತ್ತು ಸಂಜೆಯಿಂದಲೇ ಮುರಿದು ಬೀಳುತ್ತೆ. ಅಥವಾ JDSಗೆ ಲಾಭ ಆಗಿ ಅದು BJPಗೆ ಲಾಭ ಆಗಿಲ್ಲ ಅಂತ ತೂತು ಮೇಮೆ ಶುರುವಾಗುತ್ತೆ. ನಿಮ್ಮ ಓಟ್ ನಮಗೆ ಬರಲಿಲ್ಲ, ನಮ್ಮ ಓಟ್ ನಿಮಗೆ ಬರಲಿಲ್ಲ, ಈ ರೀತಿಯಾಗಿ ನ್ಯಾಚುರಲಿ ಆಮೇಲೆ ಅದು ಮುಂದುವರಿಯೋ ಪ್ರಶ್ನೆ ಬರೋಲ್ಲ. ಆದರೆ ಸೀಟ್ಗಳು ಜಾಸ್ತಿ ಬಂದಾಗ ನನಗೆ ಮೈತ್ರಿ ಮುಂದುವರಿಯೋದರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿವೆ, ಸಕ್ಸಸ್ಫುಲ್ ಆದರೂ ಕೂಡ. ಆದರೆ ಈ ಮೈತ್ರಿ BJP JDS ಜೊತೆ ಮಾಡ್ಕೊಂಡಿದ್ದ್ಯಾಕೆ? ಕಾಂಗ್ರೆಸ್ ತಡೆಯೋದಕ್ಕೆ, ಕಾಂಗ್ರೆಸ್ನ ಸೀಟ್ಗಳನ್ನು ಕಡಿಮೆ ಮಾಡೋದಕ್ಕೆ. ಅದರಲ್ಲಿ ಯಾರು ಯಶಸ್ವಿ ಆಗ್ತಾರೆ? ಸಿದ್ದರಾಮಯ್ಯ, DK ಶಿವಕುಮಾರ್ ಅವರ ಒಂದು ರೀತಿಯ ಸ್ಟ್ರಾಂಗ್ ಹೋಲ್ಡ್ ಕೂಡ ಹಳೆ ಮೈಸೂರು ಹೌದು. ಹೀಗಾಗಿ ಇಬ್ಬರೂ ನಾಯಕರಿಗೂ ಕೂಡ ಇಲ್ಲಿ ಎಷ್ಟು ಸೀಟ್ ಬರ್ತವೆ ಅಂತಕ್ಕಂಥದ್ದು ಭಾಳ ಮುಖ್ಯ. ಅದೆಲ್ಲಕ್ಕಿಂತ ಮುಖ್ಯ ಬೆಂಗಳೂರು ಗ್ರಾಮಾಂತರ DK ಶಿವಕುಮಾರ್ ಅವರ ತಮ್ಮ DK ಸುರೇಶ್ ಗೆಲ್ತಾರ, ಡಾಕ್ಟರ್ ಮಂಜುನಾಥ್ ಯಾರು ಎಷ್ಟು ಕ್ಷೇತ್ರಗಳನ್ನು ಗೆಲ್ಲುತ್ತಾರೆ ಅನ್ನುವುದರಷ್ಟೇ ಮುಖ್ಯ ಯಾವ ಕ್ಷೇತ್ರಗಳನ್ನು ಗೆಲ್ಲುತ್ತಾರೆ ಅಂತ. ಕಾಂಗ್ರೆಸ್ನ ದೃಷ್ಟಿಯಿಂದ ಕಲಬುರಗಿ, ಬೆಂಗಳೂರು ಗ್ರಾಮಾಂತರ, ಮೈಸೂರು
ಯಾರು ಗೆಲ್ತಾರೆ ಅನ್ನೋದು ಬಹಳ ಮುಖ್ಯ. ನಾವು ಪದೇ ಪದೇ ಚರ್ಚೆ ಮಾಡ್ತಾ ಇರ್ತೀವಿ, ಮಂತ್ರಿಗಳು ಸೋತ್ರೆ ನಿಮ್ಮ ಮಂತ್ರಿ ಸ್ಥಾನ ತಲೆದಂಡ ಆಗತ್ತೆ ಅಂತ. ನೀವು ಇದೇ 3 ಸ್ಥಾನದಲ್ಲಿ ಏನು ಫಲಿತಾಂಶ ಬರುತ್ತೆ ಅನ್ನೋದು ಕೂಡ ಆ ನಿರ್ಣಯ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇದೆಯೋ ಇಲ್ವೋ ಅನ್ನೋದನ್ನು ನಿರ್ಧರಿಸುತ್ತೆ. ಹೌದು, ಅಬ್ಸಲ್ಯೂಟ್ಲಿ ಕರೆಕ್ಟ್. ನೀವು ನಿಮ್ಮ ಕ್ಷೇತ್ರನೇ ನೀವು ಗೆಲ್ಲಿಸ್ಕೊಂಡಿಲ್ಲ, ನಮ್ಮನ್ನೇನು ಕೇಳ್ತೀರಿ? ನ್ಯಾಚುರಲಿ ಆ ಪ್ರಶ್ನೆ ಬಂದೇ ಬರುತ್ತೆ. ಹಾಗಾಗಿ ನನಗನ್ಸುತ್ತೆ ಏನು ಫಲಿತಾಂಶ ಈ ಕ್ಷೇತ್ರಗಳಲ್ಲಿ ಬರುತ್ತೆ, ಇವೆಲ್ಲವೂ ಕೂಡ ನಿರ್ಧಾರ ಆಗ್ತಕ್ಕಂಥ ಅಂಶಗಳು ಅಂತ ನನಗನ್ಸುತ್ತೆ. ಮುಖ್ಯಮಂತ್ರಿ ಬದಲಾವಣೆಯ ಮೇಲೆ ಈ ರಿಸಲ್ಟಿನ ಪರಿಣಾಮ ನ್ಯಾಚುರಲಿ ಇರುತ್ತೆ ಅಜಿತ್. ಒಂದು ವೇಳೆ ನೀವು 10 ಬಂದರೆ ಓಕೆ, ಆಗ ಪರಿಸ್ಥಿತಿ ಬೇರೆ. 5 ಬಂದರೆ ಪರಿಸ್ಥಿತಿ ಬೇರೆ. 15 ಬಂದರೆ ನಾನು ಅಂದರೆ ಸ್ವಲ್ಪ ಎಕ್ಸಿಟ್ ಪೋಲ್ಗಳನ್ನು ಪಕ್ಕದಲ್ಲೇ ಇಟ್ಬಿಡೋಣ, ಅವ್ರವ್ರ ಕ್ಲೇಮನ್ನೇ ತೆಗೆದುಕೊಂಡು ನೋಡೋಣ. ಎಸ್, ಕಾಂಗ್ರೆಸ್ ಏನು ಹೇಳ್ತಾ ಇದೆ, 1 ಸ್ಥಾನ ಆದರೂ ನಾವು ಜಾಸ್ತಿ ಬರ್ತೀವಿ, ಬಿಜೆಪಿಗಿಂತ ಜಾಸ್ತಿ ಬರ್ತೀವಿ. ಹಾಗೆ ಬಂದರೆ ನ್ಯಾಚುರಲಿ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಯತೀಂದ್ರ ಸಿದ್ದರಾಮಯ್ಯನವ್ರನ್ನ ವಿಧಾನ ಪರಿಷತ್ತಿಗೆ ತಂದಿದ್ದ ಕಾರಣವೂ ಕೂಡ ಏನು ಅಂತ ಏನು ಅನ್ನೋದು ಸ್ಪಷ್ಟ ಇದೆ. ನಾಳೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿ ಡಿ ಕೆ ಶಿವಕುಮಾರ್ನ ಮಾಡ್ತೀವಿ ಅನ್ನೋದನ್ನು ಹೈಕಮಾಂಡ್ ಮಾತು ಕೊಟ್ಟಿದೆ, ಸೋನಿಯಾ ಗಾಂಧಿ ಮಾತು ಕೊಟ್ಟಿದ್ದಾರೆ. ಸೊ ನ್ಯಾಷನಲ್ ರಿಸಲ್ಟ್ ಮತ್ತು ಕರ್ನಾಟಕ ರಿಸಲ್ಟ್ ಆಲ್ವೇಸ್ ವಿಲ್ ಹ್ಯಾವ್ ಎನ್ ಇಂಪ್ಯಾಕ್ಟ್ ಆನ್ ದ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತಕ್ಕಂಥದ್ದು. ಯಾಕಂದರೆ ನಿಮಗೊಂದು ಮ್ಯಾನ್ಯೂರಿಂಗ್ ಸ್ಪೇಸ್ ಬೇಕಾಗುತ್ತೆ ಇರೋ ನಿರ್ಣಯಗಳನ್ನು ತೆಗೆದುಕೊಳ್ಬೇಕಾದ್ರೆ. ನೀವು ಕೇಂದ್ರದಲ್ಲೇ ಗಟ್ಟಿ ಇರಲಿಲ್ಲ ಅಂದರೆ ಇಲ್ಲಿ ಹೆಂಗೆ ನಿರ್ಣಯ ತೆಗೆದುಕೊಳ್ತೀರಿ? ಸೊ ನನಗನ್ಸುತ್ತೆ ಕಡಿಮೆ ಬಂದರೆ ಅಜಿತ್, ಜಾಸ್ತಿ ಬಂದರೆ ಕಾಂಗ್ರೆಸ್ನ ಆತ್ಮವಿಶ್ವಾಸ ನಿಶ್ಚಿತವಾಗಿ ಜಾಸ್ತಿ ಆಗುತ್ತೆ, ಗ್ಯಾರಂಟಿಗಳ ಮೇಲಿನ ಭರವಸೆ ಇನ್ನೂ ಜಾಸ್ತಿ ಆಗುತ್ತೆ. ಕಡಿಮೆ ಬಂದರೆ ಗ್ಯಾರಂಟಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಗ್ಯಾರಂಟಿ 28 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಎಷ್ಟು ಬರುತ್ತೆ ಕರ್ನಾಟಕದಲ್ಲಿ ಅನ್ನೋದು ಮಾತ್ರ ಅಲ್ಲ, ನೇಷನ್ ವೈಡ್ ಕಾಂಗ್ರೆಸ್ ಎಷ್ಟು ಬರುತ್ತೆ ಅನ್ನೋದ್ರ ಮೇಲೂ ಇಲ್ಲಿ ಸಿದ್ದರಾಮಯ್ಯನವರ ಬಾರ್ಗೇನಿಂಗ್ ಪವರ್ ಡಿಪೆಂಡ್ ಆಗಿರುತ್ತೆ. ಕಡಿಮೆ ಬಂದರೆ ನ್ಯಾಚುರಲಿ ಸಿದ್ದರಾಮಯ್ಯನವರ ಬಾರ್ಗೇನಿಂಗ್ ಪವರ್ ಜಾಸ್ತಿ ಆಗುತ್ತೆ. ಇಲ್ಲಿ ಕಡಿಮೆ ಬಂದು ಅಲ್ಲೇ ಕಡಿಮೆ ಬಂದರೂ ಸಿದ್ದರಾಮಯ್ಯನವರ ಬಾರ್ಗೇನಿಂಗ್ ಪವರ್ ಜಾಸ್ತಿ ಆಗುತ್ತೆ. ನ್ಯಾಷನಲ್ ಲೆವೆಲ್ನಲ್ಲಿ ಎಕ್ಸಿಟ್ ಪೋಲ್ಗಳು ಪ್ರಿಡಿಕ್ಟ್ ಮಾಡದೇ ಇರುವ ರೀತಿಯಲ್ಲಿ 3 ಡಿಜಿಟ್ ಕಾಂಗ್ರೆಸ್ ಕ್ರಾಸ್ ಆದರೆ 100 ಕ್ರಾಸ್ ಆಗಿ 120 130 ಏನಾದರೂ ಕಾಂಗ್ರೆಸ್ ಬಂದರೆ, ವಿಚ್ ಈಸ್ ಹೈಲಿ ಅನ್ಲೈಕ್ಲಿ. ಅಲ್ಲ, 100-120 ಬಂದರೆ ದಿಲ್ಲಿಯಲ್ಲಿ ಫಾರ್ಮೇಷನ್ನೇ ಚೇಂಜ್ ಆಗುತ್ತೆ ನ್ಯಾಚುರಲಿ. ಎಸ್, ನೀವು ಕಾಂಗ್ರೆಸ್ 100 ದಾಟೋದರ ಅರ್ಥ ದಿಲ್ಲಿಯ ಫಾರ್ಮೇಷನ್ ಬದಲಾಗುತ್ತೆ. ದಿಲ್ಲಿಯಲ್ಲಿ ಯು ಪಿ ಎ ಅಂದರೆ ಈಗ ಇಂಡಿಯಾ ಒಕ್ಕೂಟ ಬಂದರೆ ಸಿದ್ದರಾಮಯ್ಯನವರ ಬಾರ್ಗೇನಿಂಗ್ ಪವರ್ ಕಡಿಮೆ ಆಗುತ್ತೆ ನ್ಯಾಚುರಲಿ. ಎಸ್, ಅಲ್ಲಿ ಬರದೇ ಹೋದರೆ ಸಿದ್ದರಾಮಯ್ಯನವರ ಬಾರ್ಗೇನಿಂಗ್ ಪವರ್ ಜಾಸ್ತಿ ಆಗುತ್ತೆ. ಇಲ್ಲಿ ಸೀಟ್ಗಳು ಕಡಿಮೆ ಆದರೆ ಇದೆಲ್ಲ ರೇ ಪ್ರಪಂಚ. ಬಟ್ ಪಾಲಿಟಿಕ್ಸ್ನಲ್ಲಿ ಈ ರೇ ಪ್ರಪಂಚ ಭಾಳ ಮುಖ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.